ದಾಖಲಿಸಲು ಪೊಲೀಸರ ಹಿಂದೇಟು. ಬೆಳೆ ಹಾನಿ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮಕ್ಕೆ ಒತ್ತಾಯ. ಬಾದಾಮಿ ತಾಲೂಕಿನ ಡಾನ್ಕಶಿರೂರ್ ಗ್ರಾಮದಲ್ಲಿನ ಜಮೀನು ಸರ್ವೆ ನಂಬರ್ 41/3ರಲ್ಲಿ ಶಿವಲೀಲಾ ಬಸವಪ್ರಭು ಕುಂದಗೋಳ ಅವರ ಸಂಬಂಧಿಕರು ಬೆಳೆದ ಬೆಳೆಯನ್ನ ಹಾನಿ ಮಾಡಲಾಗಿದೆ. ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಗರದ ನಿವಾಸಿ ಜಮೀನು ಮಾಲೀಕರಾದ ಗಿರಿಜಾ ಕುಂದಗೋಳ್ ಒತ್ತಾಯಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ಈ ಪ್ರಕರಣ ನ್ಯಾಯಾಲಯದ ವಿಚಾರಣೆಯಲ್ಲಿದೆ. ಕಷ್ಟಪಟ್ಟು ಉಳುಮೆ ಮಾಡಿದ ಕಬ್ಬು ಮತ್ತು ಶೇಂಗಾ ಬೆಳೆಯನ್ನ ಟ್ರ್ಯಾಕ್ಟರ್ ತೆಗೆದುಕೊಂಡು ಬಂದು ಹಾನಿ ಮಾಡಿರುತ್ತಾರೆ. ಈ ಕುರಿತು ಪ್ರಕರಣವನ್ನು ದಾಖಲಿಸಲು ಠಾಣೆಗೆ ಹೋದರೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿಲ್ಲ. ಶಿವಲೀಲಾ ಮತ್ತು ಈರಣ್ಣ ಇವರಿಬ್ಬರು ಹೊಲದಲ್ಲಿರುವ ಬೆಳೆಯನ್ನ ಹಾಳು ಮಾಡಿದ್ದಾರೆ. ಇದರಿಂದ ಕುಂದಗೋಳ ಅವರ ಕುಟುಂಬಕ್ಕೆ ಅಂದಾಜು 7 ಲಕ್ಷ ರೂಪಾಯಿ ಮೌಲ್ಯದ ಬೆಳೆ ಹಾನಿಯಾಗಿದೆ. ಇವರ ವಿರುದ್ಧ ಗ್ರಾಮದ ಸುತ್ತಮುತ್ತಲಿನ ಜನರು ಹೊಲದಲ್ಲಿ ಬೆಳೆಯನ್ನ ಹಾನಿ ಮಾಡಬಾರದು, ನ್ಯಾಯಾಲಯದಲ್ಲಿರೋ ಪ್ರಕರಣವನ್ನ ಮಾತನಾಡಿ ಬಗೆಹರಿಸಿಕೊಳ್ಳಿ ಅಂತ ತಿಳಿ ಹೇಳಿದ್ರು ಕೇಳದೆ ಹೇಳಲು ಹೋದವರಿಗೆ ಬೆದರಿಕೆ ಹಾಕಿ ಜಮೀನಿನಲ್ಲಿ ಬೆಳೆಯನ್ನ ಸಂಪೂರ್ಣವಾಗಿ ಹಾನಿ ಮಾಡಿದ್ದಾರೆ. ಇಷ್ಟೆಲ್ಲ ಘಟನೆಯಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದೆ ನಿರ್ಲಕ್ಷ್ಯತನವನ್ನ ತೋರಿರೋದು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ. ಕೂಡಲೇ ಹಾನಿ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಗಿರಿಜಾ ಕುಂದಗೋಳ್ ಅವರು ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ.